ಭಾಳ ದಿವಸಗಳಿಂದ ದಕ್ಷಿಣ ರಾಜ್ಯಗಳ ಮೇಲೆ ಗದಾಪ್ರಹಾರ ಕೇಂದ್ರದಿಂದ ನಡೀತಾನೆ ಬರ್ತದೆ. ಭಾರತ ಭೇದ ಭಾವ ಇರಬಾರ್ದು, ಅವೆಲ್ಲ ಒಗ್ಗಟ್ಟಾಗಿರ್ಬೇಕನ್ನುವಂಥ ವಿಚಾರವಾದಿಗಳು. ಆ ಕಾರಣಕ್ಕಾಗಿ ಈಗೇನು ಮುಂದೆ ಬರ್ತಕ್ಕಂಥದ್ದು ನಮ್ಮ ಜನರಿಗೆ ನಾವು ನ್ಯಾಯ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು, ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳು, ನಮ್ಮ ಕರ್ನಾಟಕದಲ್ಲಿ ಕೂಡ SIR ನಡೀತಾ ಇದೆ. ಆದರೆ ಅದರಿಂದ ದೊಡ್ಡ ಅಪಾಯ ಕಾದಿದೆ. ಬ್ಯಾಲೆಟ್ ಮೂಲಕ ಚುನಾವಣೆಗೆ ಹೌದು, ಈಗಾಗಲೇ ಕ್ಯಾಬಿನೆಟ್ ಅವರು ನಿರ್ಧಾರ ಮಾಡಿದ್ದಾರೆ, ಬರುವ ತರುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಅದನ್ನು ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ. ಇದು ಭಾಳ ಸೂಕ್ಷ್ಮ ಮತ್ತು ಮಹತ್ವವಾದಂಥ ವಿಷಯ. ಭಾಳ ದಿವಸಗಳಿಂದ ದಕ್ಷಿಣ ರಾಜ್ಯಗಳ ಮೇಲೆ ಗದಾಪ್ರಹಾರ ಕೇಂದ್ರದಿಂದ ನಡೀತಾನೆ ಬರ್ತಾಯಿದೆ. ಈಗಾಗಲೇ ದಕ್ಷಿಣ ಭಾರತದ ಜನರಿಗೆ ನಮಗೆ ಅನ್ಯಾಯ ಆಗ್ತಾಯಿದೆ ಅಂತ ನೋವು ಕೂಡ ಇದೆ. ನಾವು ದೇಶ ಒಂದಾಗಿರಬೇಕು, ಉತ್ತರ ಭಾರತ ಭೇದ ಭಾವ ಇರಬಾರ್ದು, ಅವೆಲ್ಲ ಒಗ್ಗಟ್ಟಾಗಿರಬೇಕು ಅನ್ನುವಂಥ ವಿಚಾರವಾದಿಗಳು. ಆ ಕಾರಣಕ್ಕಾಗಿ ಈಗೇನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜನಗಣತಿ ನಡೀತಿದೆ. ಜನಗಣತಿಯಲ್ಲಿ ಸಹಜವಾಗಿ ಉತ್ತರ ಭಾರತದ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಜಾಸ್ತಿ ಆದಾಗ 85% ಪ್ರತಿನಿಧಿಗಳು ಲೋಕಸಭಾದಲ್ಲಿ ಉತ್ತರ ಭಾರತದಿಂದ ಆಗ್ತಾರೆ, ಬರೀ 27% ಮಾತ್ರ ದಕ್ಷಿಣ ಭಾರತದಿಂದ ಆಗ್ತಾರೆ. ಇದರಿಂದ ಭಾಳ ದೊಡ್ಡ ಹೊಡೆತ ಬೀಳ್ತದೆ. ನಮಗೆ ಪ್ರಜಾಪ್ರಭುತ್ವ, ನಮ್ಮ ಕೂಗಿಗೆ ಯಾರೂ ಬೆಲೆ ಕೊಡೋಲ್ಲ, ನಮ್ಮ ಜನರಿಗೆ ನಾವು ನ್ಯಾಯ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಮುಂದೆ ಮಾನ್ಯ ಮುಖ್ಯಮಂತ್ರಿಗಳು, ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರಿತೀನಿ ಅಂತ ಹೇಳಿದ್ದಾರೆ. ಇದೊಂದು ದೊಡ್ಡ ಚಳವಳಿ ರೂಪದಲ್ಲಿ ನಾವು ತೊಗೊಂಡು ಹೋಗಬೇಕಂತ ನಿರ್ಧಾರ ಮಾಡಿದ್ದೀವಿ. ಜನರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ, ಉತ್ಸಾಹ ಕೊಡ್ತಿದೆ. ಒಟ್ಟಿನಲ್ಲಿ ಈ ಒಂದು ಇಶ್ಯೂ ಏನಿದೆಯಲ್ಲ, ಇದೊಂದು ರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗಿ ನಾವು ದಕ್ಷಿಣ ರಾಜ್ಯಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಸರ್, SIR ವಿಚಾರದಲ್ಲಿ ಕೂಡ ಈಗಾಗಲೇ ನಮ್ಮ ಪಕ್ಷದ ಅನೇಕ ಜನ ಮುಖಂಡರು ಮಾತನಾಡಿದ್ದಾರೆ. ಸಾಕಷ್ಟು ಲೇಖನಗಳು ಬಂದಿದ್ದಾವೆ, ಇದಕ್ಕೆ ವಿರೋಧ ಆಗ್ತಾಯಿದೆ. ನಮ್ಮ ಕರ್ನಾಟಕದಲ್ಲಿ ಕೂಡ SIR ನಡೀತಾ ಇದೆ. ಆದರೆ ಅದರಿಂದ ದೊಡ್ಡ ಅಪಾಯ ಕಾದಿದೆ. ಯಾವ ರೀತಿ ಅಪಾಯ? ಈಗ ಪ್ರತ್ಯೇಕವಾದ ಒಂದು ಸಮುದಾಯಗಳನ್ನು ಹೊರಗಿಡುವಂಥ ಒಂದು ತಂತ್ರ ಏನಿದೆ, ಇದು ಭಾಳ ದೊಡ್ಡ ಅಪಾಯಕಾರಿ. ಅದು ಆಗಕೂಡದು ಅಂತ ನಮ್ಮ ಭಾವನೆ. ಸರ್, ಈಗ ರಾಜ್ಯದಲ್ಲಿ ಬ್ಯಾಲೆಟ್ ಮೂಲಕ ಚುನಾವಣೆಗೆ ಮುಂದಾಗ್ತಾ ಇದೆ. ಹೌದು, ಈಗಾಗಲೇ ಕ್ಯಾಬಿನೆಟ್ನವರು ನಿರ್ಧಾರ ಮಾಡಿದ್ದಾರೆ. ಬರುವ ಬೆಂಗಳೂರು ಮಹಾನಗರ ಸಭೆ ಅಂದರೆ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರನ್ನು ತರುವಂಥದ್ದು ನಿರ್ಧಾರ ಮಾಡಿದ್ದಾರೆ. ಅದನ್ನು ಎಲ್ಲರೂ ವೆಲ್ಕಮ್ ಮಾಡಿದ್ದಾರೆ. BJPಯವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾಕೆ ವಿರೋಧ ಮಾಡಬೇಕು? ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ, ಯುರೋಪಿಯನ್ ರಾಷ್ಟ್ರಗಳಲ್ಲಿ ಇವತ್ತು ಬ್ಯಾಲೆಟ್ ಮೇಲೆ ಚುನಾವಣೆ ನಡೀತದೆ. ನಮ್ಮ ದೇಶದಲ್ಲಿ ಯಾಕೆ ಮಾಡಬಾರ್ದು? ಅದೇನು ಅಪವಿತ್ರವ ಅಥವಾ ನ್ಯಾಯ ಅದನ್ನು ನ್ಯಾಯದ ವಿರುದ್ಧವಾದು ಆ ಥರ ಏನಿಲ್ಲ. ಅಲ್ಲ ಸರ್, ಈಗ ಅವರೇ ಹೇಳ್ತಾರೆ ತಂದಿರೋದು EVM ತಂದಿರೋದೇ ಕಾಂಗ್ರೆಸ್ನವರು. ಈಗ ಅವರೇ EVM ತಂದಿರೋದು ಕಾಂಗ್ರೆಸ್ನವರು. ಆದರೆ ಇವರ ಕುಚೇಷ್ಟೆ, ಕುತಂತ್ರ, ಅದರಲ್ಲಿ ಕೈ ಆಡಿಸಿ ತಮ್ಮ ಪರವಾಗಿ ನಿರ್ಣಯವನ್ನು ತಗೊಳ್ಳುವಂಥ ಏನು ಷಡ್ಯಂತ್ರ ಹೊಡಿದಾರಲ್ಲ, ಇದಕ್ಕೆ ನಾವು ವಿರೋಧ ಇದ್ದೀವಿ. ಎಷ್ಟು ಪಾರದರ್ಶಕವಾಗಿ ಬ್ಯಾಲೆಟಿಂದ ನಡೀಬೇಕು ಸರ್? ಪಾರದರ್ಶಕ ಬ್ಯಾಲೆಟ್ಲಿಂದ 100ಕ್ಕೆ 100 ನಡೀತದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.